ಲೋ ಮಂಜ, ನಿಮ್ಮ ಅಮ್ಮ ಇರಲಿಲ್ಲ ಮನೇಲಿ, ಹೋಗಿದ್ದ ನಿಮ್ಮ ಮನೆ ತಕ್ಕೆ. ನಿಮ್ಮ ಅಮ್ಮ ಇರಲಿಲ್ಲ, ಹೊಲ್ದ ಹತ್ರಕ್ಕೆ ಹೋಗಿತ್ತಂತೆ. ನಿಮ್ಮ ಅಜ್ಜಿ ಇತ್ತು. ಅಯ್ಯಪ್ಪ, ನಿಮ್ಮ ಅಜ್ಜಿ ಅದು ಎಷ್ಟು ತಲೆ ತಿಂತದೋ. ಹೆಂಗಿದೆಯೋ ನಿಮ್ಮ ಅಜ್ಜಿ ಜೊತೆಲಿ? ಅಯ್ಯ ಬಿಡ, ನಮ್ಗೇನೋ ರೂಢಿ ಆಗ್ಬಿಟ್ಟೈತೆ. ನಾನ್ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಅಜ್ಜಿ ತವ. ನಾನೊಂದೇನೋ ಹೇಳಿದ್ರೆ ನಮ್ಮ ಅಜ್ಜಿ ಏನೋ ಅಂತ ತಿಳ್ಕೊಂಡಿರ್ತದೆ, ಅದಕ್ಕೆ ನಾನು ಮಾತಾಡ್ಸಕ್ಕೆ ಹೋಗೋದಿಲ್ಲ. ಲೋ, ನಿಮ್ಮ ಅಜ್ಜಿ ನಿನ್ನ ಕೇಳ್ತಿತ್ತು, ನಮ್ಮ ಮಂಜ ಬಂದವನೇನ್ರಲ್ಲ ನಿಮ್ಮ ಜೊತೆಲಿ ಅಂತವ. ನಾನೇ ಇಲ್ಲ ಕಣಜ್ಜಿ ಅಂತ ಹೇಳ್ಬಿಟ್ಟು ಬಂದೆ. ಹೋಗ್ಲಿ ನಡಿರಲ್ಲ, ಈಗ ಬೇರೆ ಕಡೆಗೆ ಹೋಗೋಣ. ಲೋ, ಪಿಂಕಿ ಬಂತಕ್ಕೆಲ್ಲ ಹೋಗೋಣ. ಅವಳು ಮನೇಲೇ ಇರ್ತಾಳೆ. ಅವ್ರ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಇಸ್ಕೊಡ್ತಾಳೆ ದುಡ್ಡ. ಪಿಂಕಿ ಮನೆ ತಕ ನಾನ್ ಬರಲ್ಲಪ್ಪ, ನನಗೆ ಒಂಥರ ನಾಚಿಕೆ ಆಗುತ್ತೆ. ಅಲ್ಲೆಲ್ಲೆಲ್ಲೆಲ್ಲೆ ಮಂಜ, ಏನು ನಾಚಿಕೆ ಈಚಿಕೆ ಅಂತ ಇದೆಯಾ? ಏನು ಪಿಂಕಿಗೆ ಏನಾದ್ರು ಕಾಳಾಗ್ತಾ ಇದೆಯಾ? ಏ ಇಲ್ಲ ಕಣಪ್ಪ, ಹಂಗೇನಿಲ್ಲ. ಅದೇನೋ ಒಂಥರ ಹಂಗೆ. ಗೊತ್ತಾಯ್ತು ಗೊತ್ತಾಯ್ತು. ನಮ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಇರ್ಲಿ ಇರ್ಲಿ, ಅದೇನು ಹೇಳು, ಪರವಾಗಿಲ್ಲ. ಕ್ಲಾಸಲ್ಲಿ ನೀನು ಅವಳನ್ನೇ ನೋಡ್ತಿರೋದು, ಆಮೇಲೆ ಹೋಮ್ವರ್ಕ್ ಎಲ್ಲ ಬರ್ಕೊಡೋದು, ನೋಟ್ಸ್ ಎಲ್ಲನೂ ಕೊಡೋದು, ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನಪ್ಪ? ನಮಗೂ ಎಲ್ಲ ಗೊತ್ತು, ಆದರೂ ಸುಮ್ಮನಿದ್ದು ಅಷ್ಟೇ. ಏ ಸುಮ್ಮನಿರಲ್ಲ, ಹಿಂಗೆ ಅನ್ಕೊಂಡು ಎಲ್ಲರ ಹತ್ರ ಹೇಳ್ಕೊಂಬಂದ್ಬಿಟ್ಟಿರ, ಆಮೇಲೆ ನಮ್ಮಮ್ಮ ನನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತದೆ. ಸರಿ, ಅದೆಲ್ಲ ಮುಂದಕ್ಕೆ ಮಾತಾಡ್ಕೊಳ್ಳೋಣ. ನಡ್ರಿ ನಡ್ರಿ, ಟೈಮ್ ಆಯ್ತದೆ. ಫಸ್ಟು ಗಣೇಶ ಕಲೆಕ್ಷನ್ ಮಾಡೋಣ. ರಾಧಾ ಚಿಕ್ಕವ, ರಾಧಾ ಚಿಕ್ಕವ. ಯಾರು? ಮಂಜನಾ? ಬತ್ತೀನಿರಪ್ಪ ಮಂಜ. ಓ, ಇದೇನಲ್ಲ ಮಂಜ, ಹುಂಡಿ ಗಿಂಡಿ ಹಿಡ್ಕೊಂಬಂದಿದ್ಯಾ ಏನೋ? ಗಣೇಶ ಕಲೆಕ್ಷನ್ ದುಡ್ಡು ಕಲೆಕ್ಟ್ ಮಾಡ್ತಾ ಇದೀಯಾ? ಹ್ಞೂ ಚಿಕ್ಕವ, ನೀನು ಗಣೇಶ ಕಲೆಕ್ಷನ್ಗೆ ದುಡ್ಡು ಕೊಡು ಚಿಕ್ಕವ. ಅಯ್ಯೋ, ನನ್ನ ಹತ್ರ ಎಲ್ಲಿಂದ ಬರಬೇಕಪ್ಪ ದುಡ್ಡು? ನಮ್ಮ ಗೌಡ್ರ ಹತ್ರ ಇತ್ತು. ನಮ್ಮ ಗೌಡ್ರು ಈಗ ತಾನೇ ಆ ಕಡೆಗೆ ಎಲ್ಲೋ ಟೀ ಅಂಗಡಿ ಕಡೆಗೆ ಹೋದ್ರಲ್ಲ. ನೀನೊಂದು 5 ನಿಮಿಷ ಮುಂಚೆ ಬರಬಾರ್ದಿತ್ತಾ? ಹೋಗ್ಲಿ ಬಿಡು, ನಾನೇ ಆಮೇಲೆ ಕರ್ತು ಕೊಡ್ತೀನಿ ಇಸ್ಕೊಂಡಿದ್ದು. ಚಿಕ್ಕವ, ಇವತ್ತು ಸಂಜೆ ಗಂಟೆ ಅಷ್ಟೇ ಟೈಮ್ ಇರೋದು. ನಾಳೆ ಬೆಳಿಗ್ಗೆನೇ ನಾವು ಗಣೇಶ ತರಕ್ಕೆ ಹೋಯ್ತೀವಿ ಕಣ್ಚಿಕವ. ಸಂಜೆ ಗಂಟೆ ಏನು ಮಗ, ಈಗಲೇ ಗೌಡ್ರು ಬತ್ತಿದಂಗೆ ದುಡ್ಡು ಇಸ್ಕೊಂಡು ನಿನಗೆ ಕರ್ತು ಕೊಡ್ತೀನಿ ಬಿಡು. ನೀನೇನು ಯೋಚನೆ ಮಾಡಬೇಡ. ಹ್ಞೂ ಚಿಕ್ಕವ, ಆಯಿತು. ಇವಮ್ಮೆಲ್ಲ ಈ ಕಡೆ ಬಂದೇ ಇಲ್ವಲ್ಲ? ಏನು ಮಾಡ್ತಿದ್ಲು ಮನೇಲಿ? ಗೊತ್ತಿಲ್ಲ ಚಿಕ್ಕವ, ನನ್ನ ಮನೆ ಹತ್ರಕ್ಕೆ ಹೋಗಿರಲಿಲ್ಲ. ಅಮ್ಮ ಏನೋ ಹೊಲ್ತಕ್ಕೆ ಹೋಗಿತ್ತು ಅಂತ ಅಂದರು ಇವರು. ಹೌದೇನು, ಹೊಲ್ತಕ್ಕೆ ಹೋಗಿಲ್ಲ? ಪಾಪ, ಅವಳೊಬ್ಳೆ ಎಷ್ಟು ಅಂತ ಹೊಡೆದಾಡ್ತಾಳೆ. ನೀನು ಮಗ ಚೆನ್ನಾಗಿ ಓದ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ನೋಡು. ಈಗ ಪಾಪ ಅವಳು ಕಷ್ಟಪಟ್ಟು ನಿನ್ನನ್ನು ಸಾಕ್ತಾವಳೆ. ಹ್ಞೂ ಬಿಡು ಚಿಕ್ಕವ, ಇದನ್ನೇ ಎಷ್ಟು ಸರಿ ಹೇಳ್ತೀಯ. ಓದಾಗ ಬಂದಾಗ ಸಿಕ್ಕಾಗೆಲ್ಲನೂ ಬರೀ ಇದನ್ನೇ ಹೇಳ್ತಿರ್ತೀಯಪ್ಪ. ಹಂಗಲ್ಲ ಕಣ್ಮಗ, ಹೇಳ್ದಷ್ಟು ನೀವು ತಿಳ್ಕೊಂಡ್ರೆ ನಮಗೂ ಖುಷಿನೇ. ಸರಿ ಬಿಡು, ಹೋಗ್ಲಿ. ಸಂಜೆಗೆ ಕೊಡ್ತೀನಿ, ನಾನೇ ಕಾತು ಕೊಡ್ತೀನಿ. ಈಗಿಲ್ಲ ಕಣಪ್ಪ ನನ್ನ ಹತ್ರ ದುಡ್ಡು. ಸರಿ ಬಿಡು ಚಿಕ್ಕವ, ಹೋಗ್ಲಿ. ಆಮೇಲೆ ನೆನ್ಪಿಸ್ಕೊಂಡು ನೀನೇ ಕೊಡು, ಮರ್ತ್ಕಿಟ್ಕೊಬಿಟ್ಟಿ ಆಮೇಲೆ. ಇಲ್ಲ ಕಣಂತ ಹೇಳಿ ಮಗ, ಕೊಡ್ತೀನಿ. ಲೋ, ಇದೇನ್ರಲ್ಲ ಪಿಂಕಿ ಮನೇಲಿ ಯಾರು ಇಲ್ವಲ್ಲ, ಬಾಗ್ಲಾಕೈತೆ. ನಾನು ಬೆಳಿಗ್ಗೆ ನೋಡಿದ್ದೆ ಕಣೋ. ಬೆಳಿಗ್ಗೆ ಪಿಂಕಿನೂ ನೋಡಿದೆ, ಅಲ್ಲಿ ಅಂಗಡಿ ತವಿದ್ಲು. ಏನಪ್ಪ, ಎಲ್ಲರೂ ಹೋಗೋರೋ ಏನೋ. ಸರಿ ಬಿಡು, ಆಮೇಲೆ ಬರೋಣ ನಡಿ. ಈಗ ಬೇರೆ ಕಡೆಗೆ ಹೋಗೋಣ, ನಡಿ ನಡಿ. ಟೈಮ್ ಇಲ್ಲ ನಮಗೆ, ಬೇಗ ಬೇಗ ಕಲೆಕ್ಷನ್ ಮಾಡಬೇಕು. ಆದರೂ ಪಿಂಕಿನ ಒಂದ್ಸರಿ ನೋಡ್ಬೋದಿತ್ತೇನೋ. ಪಿಂಕಿನ ನೋಡಬೇಕು ಅಂತ ಇಲ್ಲೇ ಕೂತಿರಿ ಇವ್ರ ಮನೆ ಜಗ್ಲಿ ಮೇಲೆ. ಬೆಳಿಗ್ಗೆಯಿಂದ ಸಂಜೆ ಗಂಟನೂ ಅವರಪ್ಪ ಬಂದು ಮೆಟ್ಟಲ್ಲಿ ಹೊಡೆದು ಈಚೆಗೆ ತಳ್ತದೆ. ಪಿಂಕಿನ ನೋಡ್ಬೇಕಿತ್ತಂತೆ. ನಡಿಯೋ ಮೂದೇವಿ, ಕೆಲಸ ನೋಡೋಣ. ನಿಂಗೇನು ಗೊತ್ತು ನನ್ನ ಕಷ್ಟ. ಸರಿ ಬನ್ನಿ, ಬೇರೆ ಕಡೆಗೆ ಹೋಗೋಣ. ಲವ್, ನಾನು ಮನೆಗೆ ಬರೋಕ್ಕಲ್ಲ, ನಾನು ಇಲ್ಲೇ ಸೈಡಲ್ಲಿ ನಿಂತಿರ್ತೀನಿ. ನಮ್ಮ ಅಪ್ಪ ನೋಡಿದ್ರ ಮೇಲೆ ಕಳ್ಸೋದಿಲ್ಲ ನಿಮ್ಮ ಜೊತೆಲಿ. ನೀವಿಬ್ರು ಹೋಗ್ಬಿಟ್ಟು ಕೇಳಿಸ್ಕೊಬನ್ನಿ. ಸರಿ ಆಯ್ತು ಬಿಡು ಮಗ, ನಾವೇ ಹೋಗಿಸ್ಕೊಬತ್ತೀವಿ. ಸೋಮಪ್ಪಣ್ಣ, ಸೋಮಪ್ಪಣ್ಣ. ವಾ, ಏನ್ರಲ್ಲ ನಮ್ಮ ಮನೆ ಕಡೆ ಬಂದಿದ್ದೀರಾ? ಏನು ನಮ್ಮ ಹುಡುಗ ಎಲ್ಲಿ? ನಮ್ಮ ಹುಡುಗ ಏನು ಬಂದಿಲ್ಲ ನಿಮ್ಮ ಜೊತೆಲಿ? ನಿಮ್ಮ ಹುಡುಗ ಎಲ್ಲಾನೆ ಅಂತ ನಮ್ಗೆ ಗೊತ್ತಿಲ್ಲ ಕಣಣ್ಣ. ಗಣೇಶ ಕಲೆಕ್ಷನ್ಗೆ ಬಂದಿದ್ದು. ನಿಮ್ಮ ಕೈಲಾಗಿದಷ್ಟು ಒಂಚೂರು ದುಡ್ಡು ಕೊಟ್ಟರೆ ನಮಗೆ ಸಹಾಯ ಆಯ್ತದೆ. ಅಯ್ಯೋ, ನಮ್ಮಂತ ರೈತರ ಹತ್ರ ಎಲ್ಲಪ್ಪ ಬರಬೇಕು ದುಡ್ಡು? ನಾವೇನೋ ದಿನ ಸಂಪಾದನೆ ಮಾಡ್ತೀವ? ಏನೋ ವರ್ಷಕ್ಕೊಂದು ಬೆಳೆ ಬರ್ತದೆ, ಅದ್ರಲ್ಲಿ ಏನೋ ಮಾಡ್ಕೊಂಡು ತಿನ್ಕೊಂಡಿದ್ದೀವಪ್ಪ. ಈಗ ಮೊನ್ನೆನೂ ಊರಲ್ಲಿ ಗಣೇಶ ಕೂರಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಗೌಡ್ರೆಲ್ಲ ಸೇರ್ಕೊಂಡು 500 ರೂಪಾಯಿ ಇಸ್ಕೊಂಡ್ರು. 1 ರೂಪಾಯಿ ಕಮ್ಮಿ ಮಾಡಲಿಲ್ಲ. ಎಲ್ಲರ ಮನೆಗೂ ಒಂದು ಮನೆಗೆ 500 ರೂಪಾಯಿ ಅಂತ ಮಾಡಿದ್ದೀವಿ ನೋಡಪ್ಪ. ನೀವು ಕೊಡಲೇಬೇಕು ಅಂತ ಹೇಳಿದ್ರು. ಅಲ್ಲಿಗೆ 500 ರೂಪಾಯಿ ಕೊಟ್ಟಿದ್ದೀವಿ. ಇನ್ನು ಎಲ್ಲಿಂದ ತಂದ್ಕೊಡೋಣಪ್ಪ? ದೊಡ್ಡವ್ರಿಗಾದ್ರೆ 500 ರೂಪಾಯಿ ಕೊಡ್ತೀರಾ? ನಮ್ಮಂತ ಮಕ್ಕಳು ಏನೋ ಒಂಚೂರು ಗಣೇಶ ತಂದು ಕೂರಿಸ್ಕೊಂಡು ಏನೋ ಖುಷಿ ಪಡೋಣ ಅಂತಂದ್ರೆ ನಮಗೆ ದುಡ್ಡು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತೀರಾ? ಓ, ಇರಲಿ ಬಿಡಪ್ಪ ತೆಗಿ. ನಾನೊಂದು 20 ರೂಪಾಯಿ ಕೊಡ್ತೀನಿ. ನನ್ನ ಕೈಲಿ ಅಷ್ಟೇ ಕಣಪ್ಪ ಆಗೋದು, ನನ್ನ ಹತ್ರ ದುಡ್ಡಿಲ್ಲ. ಹಂಗೆ ನಮ್ಮ ಹುಡುಗಿನ ಕಂಡ್ರೆ ನೀವು ಅಪ್ಪನ ಕೇಳ್ತು ಅಂತ ಹೇಳು. ಆಯ್ತು ಕಣಣ್ಣ, ಸರಿ ಹೇಳ್ತೀನಿ. ಬರ್ತೀವಿ ಕಣಣ್ಣ. ಲವ್, ಈ ಸೀನಪ್ಪ ಎಷ್ಟು ಕಂಜೂಸ್ ನೋಡು, ಬರೀ
ಅಷ್ಟಾರು ಕೊಟ್ಟವರಲ್ಲ ಬಿಡು, ಅದಕ್ಕೆ ಯಾಕೆ ಇದು ಮಾಡ್ತೀಯಾ? ನಡಿ ಹೋಗೋಣ. ನಾವು ಚಿಕ್ಕದ್ರಿದ್ದಾಗ ನಾವು ಹಿಂಗೆ ಗಣೇಶ ಕೂರಿಸ್ತೀವಿ ಅಂತ ಊರೆಲ್ಲ ಓಡಾಡವು. ಅಯ್ಯೋ ಪಾಪ, ಏನೋ ಇಟ್ಕೊಂಡು ಖುಷಿ ಪಡ್ಲಿ. ಕೊಡ್ತೀನೋ ನಮ್ಮಪ್ಪ. ಕಣ 20 ರೂಪಾಯಿ ಕೊಡ್ತು. ಅಯ್ಯೋ ನಮ್ಮಪ್ಪ ಒಳ್ಳೆ ದೊಡ್ಡ ಕಂಜೂಸು. 20 ರೂಪಾಯಿ ಯಾರು ಕೊಟ್ಟೈತಲ್ಲ, ಖುಷಿ ಪಡು. ನಡಿ ಹೋಗೋಣ ಬೇರೆ ಕಡೆಗೆ. ನಾವು ನಿಂತ್ಕೊಳ್ಳ ಇಲ್ಲಿ. ಅಯ್ಯೋ ನಮ್ಮಪ್ಪ ನೋಡ್ಬಿಡ್ತು ಕಣೋ. ನೋಡ್ರಿ ಹೋಗೋಣ. ನನ್ನ ಮಕ್ಳ ನನ್ನ ಮಗೆಯಲ್ಲಿ ಅಂತ ಕೇಳಿದ್ರೆ ಗೊತ್ತೇ ಇಲ್ಲ ಅಂತ ಸುಳ್ಳು ಹೇಳ್ತೀರಾ. ಈ ವಯಸ್ಸಿಗೆ ಎಷ್ಟು ಸುಳ್ಳು ಹೇಳ್ತೀರಲ್ಲ, ಇನ್ನು ದೊಡ್ಡರಾದ್ಮೇಲೆ ಏನು ಕತೆ ಅಂತ ನಿಮ್ದು ನೋಡ್ತೀರಾ? ಬನ್ನಿ ಮಾಡ್ತೀನಿ. ಪ್ರದೀಪ ಬಾ, ನೀನು ಆಮೇಲೆ ಮನೆ ತಕ್ಕೆ ನೀನು ಮಾಡ್ತೀನಿ. ನನ್ನ ಹತ್ರನೇ ಸುಳ್ಳು ಹೇಳಿ ಬಚ್ಚಿಟ್ಕೊಂಡಿದ್ಯಾ? ಬಾ ಆಮೇಲೆ ಮಾಡ್ತೀನಿ ನಿನ್ನ ಮನೆಗೆ ಬಾ. ಮುಂಚ ಅವಣ್ಣ ಬೈಕಲ್ಲಿ ಬತ್ತೈತ್ ನೋಡ್ಲಾ, ಅಡ್ಡ ಹಾಕಳ್ಳ. ಮಂಚ, ನೀವು ಬುದ್ಧಿಗೀತಿ ಐತಾ ಇಲ್ವಾ? ಹಿಂಗೆ ಹೋಯ್ತಾರ ಗಾಡಿಗೆ ಅಡ್ಡ ಬತ್ತಿಯಲ್ಲ, ಏನಾರು ಆಗಿದ್ರೆ ಏನು ಮಾಡಬೇಕಾಗಿತ್ತು? ಆಮೇಲೆ ನಿಮ್ಮ ಊರನ್ನೆಲ್ಲ ಇಟ್ಕೊಂಡು ನನಗೆ ಹೇಳೋರು ಅಷ್ಟೇ. ಅಣ್ಣ ಗಣೇಶ ಕಲೆಕ್ಷನ್ ಕಣಣ್ಣ, ನಿನ್ ಕೈಲಾದಷ್ಟು ಸಹಾಯ ಮಾಡೋಣ. ಅಯ್ಯೋ ನಿನ್ನ ಗಣೇಶ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಈಗ ದೇವ್ರ ಪದ ಸೇರ್ಕೊಂಡ್ಬಿಡುವಲ್ಲೋ. ನಾನು ಬ್ರೇಕ್ ಹೊಡಿಲಿಲ್ಲ ಅಂತಂದ್ರೆ ಇಲ್ಲಿ ಏನಾಗೋದು ಗೊತ್ತಾ ನಿನಗೆ? ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ವೇನೋ? ಅಣ್ಣ ನೀನು ಎಷ್ಟಾರು ಬೈಯಣ್ಣ, ನೀನು ಏನು ಬೈದ್ರು ನನಗೆ ಬೇಜಾರಿಲ್ಲ ಕಣಣ್ಣ. ಆದ್ರೆ ದುಡ್ಡು ಮಾತ್ರ ಕೊಡೋಣ. ಅಯ್ಯೋ ಸರಿ, ಮನೆ ಹತ್ರ ಬಾ, ಕೊಡ್ತೀನಿ. ನಾನು ಪರ್ಸ್ ಮಾತ್ಬಿಟ್ಟು ಹಂಗೆ ಹೋಯ್ತಾ ಇದ್ದೆ, ಈಗ ಪರ್ಸ್ ತಗೊಳಕ್ಕೆ ಮನೆಗೆ ಹೋಯ್ತಾ ಇದ್ದೆ. ಬಾ ಈಗ ಮನೆ ಹತ್ರಕ್ಕೆ ಕೊಟ್ಟನು. ಸರಿ ಕಣಣ್ಣ, ಆಯ್ತು ಬರ್ತೀನಿ, ನಡಿಯೋಣ. ಸರಿ ಜಾಗ ಬಿಡು. ನೋಡು, ಇನ್ನೊಂದ್ಸರಿ ಏನಾರು ಹಿಂಗೆ ರೋಡಲ್ಲಿ ಯಾವ್ದಾದ್ರು ಬೈಕ್ಗೆ ಕಾರ್ಗೆ ಅಡ್ಡ ಹೋಗ್ಬಿಟ್ಟಿಯಾ, ಎಲ್ಲರೂ ನಂತರ ಬ್ರೇಕ್ ಹೊಡೆದು ನಿಲ್ಸಕ್ಲ, ಆಮೇಲೆ ಬುದ್ ಕಿತ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀರಾ? ಸ್ವಲ್ಪ ಹುಷಾರಾಗಿರಿ. ಸರಿ ಕಣಣ್ಣ, ಆಯ್ತು. ಮಂಜ, ಬೈಕ್ ನೋಡ್ದೆ ಹೆಂಗೈತೆ ಅಂತ. ನಾನು ದೊಡ್ಡವನಾದ್ಮೇಲೆ ಇಂಥದೇ ಬೈಕ್ ತಗೋತೀನಿ. ನನಗಂತೂ ಎಷ್ಟು ಇಷ್ಟ ಆಯ್ತು ಗೊತ್ತಾ ಅದು ಬೈಕು. ಅಯ್ಯೋ, ನಾವು ದೊಡ್ಡವರಾಗಷ್ಟರಲ್ಲಿ ಇದ್ರ ಅಪ್ಪನಂತ ಬೈಕ್ ಬರ್ತದೆ. ಇದ್ಯಾವ ಬೈಕು? ಇನ್ನ ದೊಡ್ಡ ಬೈಕ್ಗಳು ಬರ್ತವೆ. ನಾನಂತೂ ಆ ಟೈಮಲ್ಲಿ ಯಾವ್ದು ಚೆನ್ನಾಗಿರ್ತದೋ ಆ ಬೈಕೆ ತಗೋತೀನಿ ಕಣಪ್ಪ. ಬೈಕಿನ ವಿಷಯ ಆಮೇಲೆ ಮಾತಾಡೋಣ. ಈಗ ದುಡ್ಡು ಕಲೆಕ್ಷನ್ ಆಗೈತಲ್ಲ, ಎಷ್ಟಾಗೈತೆ ಅಂತ ಎಣ್ಸೋಣ. ನನ್ಗೆ ಅನ್ನಿಸ್ತದೆ ನಾವು ಗಣೇಶ ಇಡಕ್ಕೆ ಸಾಕಾಯ್ತದೆ ಅನಿಸ್ತದೆ ಕಣ. ಅಪ್ಪಣಿ ಇನ್ನು ಎಷ್ಟೆಷ್ಟು ಖರ್ಚು ಬತ್ತಾವ ಗೊತ್ತಾ? ಹೂವು, ಹಣ್ಕಾಯಿ, ಪೂಜೆ ಸಾಮಾನು ಎಲ್ಲ ತಗೋಬೇಕು. ಎಲ್ಲ ಜಾಸ್ತಿ ಖರ್ಚು ಬರ್ತದೆ. ಆಮೇಲೆ ಅದು ಗಣೇಶ ಕೂರಿಸ್ತೀವಲ್ಲ, ಹಿಂದಕ್ಕೆಲ್ಲ ಡೆಕೋರೇಷನು ಲೈಟಿಂಗ್ಸು ಎಲ್ಲ ಬೇಕಲ್ಲ, ಅದಕ್ಕೆಲ್ಲನೂ ಜಾಸ್ತಿ ದುಡ್ಡು ಬೇಕಾಯ್ತದೆ. ಸರಿ ನೋಡೋದು ನಡಿ ಎಷ್ಟೆಷ್ಟಾಗೈತೆ ಅಂತವ. ಸಾಕಾಗಿಲ್ಲ ಅಂತ ಅಂದರೆ ಇನ್ನೇನು ಮಾಡೋದು? ಯಾರ ಹತ್ರವೂ ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಹಿಂಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ದುಡ್ಡು ಇಸ್ಕೊಳ್ಳೋಣ. ಒಬ್ಬೊಬ್ಬರು ದುಡ್ಡು ಕೊಡದೇ ಇದ್ರೂ ಆ ಲೈಟಿಂಗ್ಸು, ಆ ಡೆಕೋರೇಷನ್ದು ಎಲ್ಲನೂ ಫ್ರೀಯಾಗಿ ಕೊಡ್ತಾರೆ ಗಣೇಶನಿಗೆ ಅಂತವ. ಅದನ್ನಾದರೂ ಏನಾದರೂ ಮಾಡಿಸ್ಕೊಬಿಟ್ಟು ನಾವು ಧೂಮ್ ಧಾಮ್ ಅಂತ ಗಣೇಶನ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ನೀರಿಗೆ ಬಿಡಬೇಕು. ಸರಿ, ಅವಣ್ಣ ಮನೆ ತಕ್ಕ ಬರಕ್ಕೆ ಹೇಳ್ತಲ್ಲ, ನಡ್ರಿ. ಅವಣ್ಣ ಇದ್ದಾಗಲೇ ಇಸ್ಕೊಬಿಡೋಣ, ಎಲ್ಲೋ ಹೋಯ್ತೈತವಣ್ಣ. ಸರಿ ಹಂಗಾರೆ ಬನ್ನಿ ಹೋಗಿ ಇಸ್ಕೊಬರೋಣ. ಮಂಜ, ನಿಮ್ಮ ಅಮ್ಮನೂ ಇನ್ನೂ ದುಡ್ಡು ಕೊಟ್ಟಿಲ್ಲ. ನಿಮ್ಮ ಮನೆ ತಕ್ಕ ಹೋಗಬೇಕು. ಆಮೇಲೆ ಪಿಂಕಿ ಮನೆ ತಾವು ಯಾರೂ ಇರಲಿಲ್ವಲ್ಲ, ಅವ್ರ ಮನೆಗೂ ಹೋಗಬೇಕು. ಆಮೇಲೆ ಇನ್ಯಾರು ಎಲ್ಲರೂ ಆಗೈತೆ. ಸರಿ ನೋಡೋಣ, ಇನ್ನು ಯಾರ್ಯಾರು ಕೊಡ್ತಾರೋ ಕೊಡಲಿ. ಆಮೇಲೆ ಈಗ ಹೋಗೋ ಬರೋರ್ನೆಲ್ಲರೂ ಬೇರೆ ಬೇರೆ ಊರಿಗೆ ಹೋಯ್ತಾರ. ಅಲ್ಲಿ ರೋಡು ಅದೇ ಸರ್ಕಲ್ಲು ಇದ್ರ ಹತ್ರ ಐತಲ್ಲ, ಸರ್ಕಲ್ಲು ಅಲ್ಲಿ 2-3 ಊರು ಕನೆಕ್ಷನ್ ಆಯ್ತದೆ. ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಆ ಕಡೆಗೆ ಈ ಕಡೆಗೆ ಹೋಗೋರೆಲ್ಲ ಬೈಕರೆಲ್ಲ ಇರ್ತಾರಲ್ಲ, ಅಲ್ಲೇ ಏನು ಅವ್ರ ಮುಂದಕ್ಕೆ ಹೋಗಿ ನಿಂತ್ಕೊಳ್ಳೋದು ಬೇಡ, ಸೈಡಲ್ಲಿ ನಿಂತ್ಕೊಬಿಟ್ಟು ಅಣ್ಣ ಗಣೇಶ ಕಲೆಕ್ಷನ್ ಕೊಡೋಣ ಅಂತ ಅಂದರೆ ಯಾರು ಕೊಡ್ತಾರೆ. ಅಲ್ಲೊಂದು ಸ್ವಲ್ಪ ಕಲೆಕ್ಷನ್ ಆಯ್ತದೆ. ಈಗ ಈ ಅಣ್ಣನ ಹತ್ರ ದುಡ್ಡು ಇಸ್ಕೊಬಿಟ್ಟು ನಾವೀಗ ಆ ಕಡೆಗೆ ಹೋಗೋಣ ನಡ್ರಿ. ಸರಿ ಹಂಗಾದ್ರೆ ಬನ್ನಿ. ಫಸ್ಟ್ ಈ ಅಣ್ಣ ಎಲ್ಲರೂ ಹೋಗ್ಬಿಡ್ತದೆ, ಬನ್ನಿ ಬೇಗ ಹೋಗ್ಬಿಟ್ಟು ದುಡ್ಡು ಇಸ್ಕೊಬರೋಣ.